ಹಲೋ ಎವ್ರಿವನ್, ಇದು ಸಂಡೇ ವ್ಲಾಗ್. ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೊರಟ್ವಿ. ಯಾಕಾದರೂ ಹೋದ್ವಿ ಅನ್ನಿಸ್ಬಿಡ್ತು. ಬಿಕಾಸ್ ಯಕ್ಷಿತ್ ನಮಗೆ ಅಷ್ಟು ಹಿಂಸೆ ಕೊಟ್ಬಿಟ್ಟ. ಅವನನ್ನ ಎಲ್ಲಾದರೂ ಕರ್ಕೊಂಡು ಹೋದರೆ ಅವನ ಪಾಡಿಗೆ ಅವನನ್ನು ಆಡೋದಕ್ಕೆ ಬಿಟ್ಬಿಡ್ಬೇಕು. ಬಟ್ ಎಲ್ಲಾದರೂ ಕರ್ಕೊಂಡು ಹೋದರೆ ಆ ಥರ ಬಿಡೋದಕ್ಕೆ ಆಗಲ್ವಲ್ಲ. ನಾವು ಬಂದಿದ್ದು ವಿಶಾಲ್ ಮಾರ್ಟಿಗೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ನೋಡೋದಕ್ಕೆ ಆಗಲಿಲ್ಲ ನಮಗೆ. ಅರ್ಥ ಆನಂದ್ ಗಾಡಿ ಸರ್ವಿಸಿಗೆ ಕೊಟ್ಟಿದ್ರು, ಅದನ್ನು ಕೇಳಿಕೊಂಡು ಮನೆಗೆ ಬಂದ್ವಿ. ತರಕಾರಿ ಮತ್ತು ಹಣ್ಣುಗಳನ್ನೆಲ್ಲನೂ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ನೀಟಾಗಿ ಜೋಡಿಸಿ ಎತ್ತಿಟ್ಬಿಟ್ಟು ಹಾಗೆ ಇವತ್ತಿನ ಡಿನ್ನರ್ಗೆ ಏನು ಮಾಡೋದಪ್ಪ ಅನ್ಕೊತಾ ಇದ್ದೆ. ಫ್ರೆಶ್ ಆಗಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ನಲ್ಲ, ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಸಿಮೆಣಸಿಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ತರಕಾರಿನೂ ಹಾಕೊಂಡು ಫ್ರೈ ಮಾಡಿಕೊಂಡು, ತರಕಾರಿ ಪೂರ್ತಿಯಾಗಿ ಬೆಂದೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಎಗ್ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ. ಅದಾಗಿದ್ಮೇಲೆ ಮೊಟ್ಟೆನ ಹೊಡೆದು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ರೈಸ್ನ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರು, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸು ಮತ್ತು ವೆನಿಗರು ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿದೆ.